ಜನರಲ್ಲಿ ಬಹಳ ಗೊಂದಲಗಳಿದ್ದು ಎನ್ಯುಮರೇಷನ್ ಫಾರ್ಮನ್ನು BLOಗಳು ಮನೆಗೆ ತಂದು ಕೊಡಬೇಕಿತ್ತು. ಆದರೆ ಒಂದು ಬೀದಿನಲ್ಲಿ 4 ಮನೆಯಲ್ಲಿ ಒಂದು ಬೂತಿಗೆ ಸಿಕ್ಕಿದರೆ ಇನ್ನು 4 ಮನೆಗಳು ಇನ್ನೊಂದು ಬೂತ್ ಆಗಿರ್ತಾಯಿತ್ತು. ಎಷ್ಟೋ ಜನ ಬಾಡಿಗೆ ಮನೆಗೆ ಬಂದು ಅಲ್ಲೇ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡು ಕೊನೆ ಬೇರೆ ಕಡೆ ಖಾಲಿಯಾಗಿ ಹೋಗಿದ್ದರು. ಇವ್ರನ್ನೆಲ್ಲರನ್ನು ಟ್ರೇಸ್ ಮಾಡೋವಂಥದ್ದು ಭಾಳ ಕಷ್ಟವಾಗ್ತಾಯಿತ್ತು. ಹಾಗಾಗಿ ನಾವು ನಮ್ಮೆಲ್ಲ BJPಯ ಹಿರಿಯ ನಾಯಕರುಗಳು ನಾವೆಲ್ಲ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಆಯಾ ಮತಗಟ್ಟೆಗಳಲ್ಲೇ ಪ್ರತಿ ಭಾನುವಾರ ಒಂದು ದಿನದ ಅಭಿಯಾನವನ್ನು ಮಾಡಿ ಒಂದು ಕ್ಯಾಂಪ್ ಮಾಡಿ BLOಗಳು ಅಲ್ಲೇ ಇರಬೇಕು, ಎಲ್ಲ ಪಕ್ಷಗಳ BLA2ಗಳು ಅಲ್ಲೇ ಇರಬೇಕು. ಯಾರು ಎಲ್ಲಿ ಮತ ಹಾಕಿದರೆ ಅಲ್ಲೇ ಬಂದು ತಮ್ಮ ವೋಟರ್ ID ತೋರಿಸಿ ಎನ್ಯುಮರೇಷನ್ ಫಾರ್ಮನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾವು ಕೂಡ ನಮ್ಮ ವಾಲಂಟಿಯರ್ಸನ್ನು ಅಲ್ಲಿ ಕೆಲಸಕ್ಕೆ ಹಚ್ತೀವಿ. ಫಾರ್ಮನ್ನು ತುಂಬೋದಕ್ಕೆ ಅಥವಾ ಏನೇ ಗೊಂದಲಗಳಿದ್ರೆ ಅದನ್ನು ನಿವಾರಣೆ ಮಾಡಲಿಕ್ಕೆ, ಅವರಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಾರೆ. ನೀವೊಂದು ಕ್ಯಾಂಪನ್ನು ಮಾಡಿಕೊಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದು. ಮಾನ್ಯ ಜಿಲ್ಲಾಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿ ರಾಜ್ಯ ಚುನಾವಣಾ ಆಯುಕ್ತರು ಅನ್ಬುಕುಮಾರ್ ಅವರಿಗೆ ಮಾತನಾಡಿ ಮೊನ್ನೆ 19ನೇ ತಾರೀಕು ಆಯಾ ಮತಗಟ್ಟೆಗಳಲ್ಲೇ ಒಂದು ದಿನದ ಅಭಿಯಾನವನ್ನು ಮಾಡಿದರು. ಮುಂದಿನ ಅಭಿಯಾನ 26ನೇ ತಾರೀಕು ನಡೀತಾ ಇದೆ. ಹಾಗಾಗಿ ಇಡೀ ಚಾಮರಾಜ ಕ್ಷೇತ್ರದಾದ್ಯಂತ ಪ್ರತಾಪ್ ಸಿಂಹ ಸ್ನೇಹ ಬಳಗದಿಂದ ಆಟೋಗಳಲ್ಲಿ ಜಾಗೃತಿ ಅಭಿಯಾನವನ್ನು ನಾವು ಕೈಗೊಂಡಿದ್ದೀವಿ. ಎಲ್ಲ ಕಡೆ 3 ಆಟೋಗಳು ಎಲ್ಲ ಬೀದಿಗಳಿಗೂ ಹೋಗಿ 26ನೇ ತಾರೀಕು ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿ BLOಗಳು BLA2ಗಳು ಅಲ್ಲೇ ಇರ್ತಾರೆ, ಜೊತೆಗೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ. ನೀವು ಎನ್ಯುಮರೇಷನ್ ಅಲ್ಲೇ ಫಾರ್ಮನ್ನು ಪಡ್ಕೊಳ್ಬೋದು. ಒಂದು ಕಲರ್ ಫೋಟೋ ಜೊತೆಗೆ ಬಂತು ಅಂದರೆ ಅಲ್ಲೇ ನಮ್ಮ ಕಾರ್ಯಕರ್ತರು, ನಮ್ಮ BJPಯ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ, ನಮ್ಮ ಸ್ನೇಹ ಬಳಗದ ವಾಲಂಟಿಯರ್ಸ್ ಇದ್ದಾರೆ. ಅವರು ನಿಮಗೆ ಫಾರ್ಮನ್ನು ತುಂಬಿಕೊಟ್ಟು ನಿಮಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಭಾಗಿಯಾಗಲೇಬೇಕು. ಇದರಲ್ಲಿ ಏನಾದರೂ ಕೈ ತಪ್ಪಿ ಹೋಯಿತು ಅಂತಂದರೆ ಮುಂದೆ ಒಂದಕ್ಕೊಂದು ಸಮಸ್ಯೆಗಳಾಗ್ತವೆ. ನನ್ನ ವೋಟ್ ಬಂದಿಲ್ಲ, ನನ್ನ ಮತದಾರ ಪಟ್ಟಿಯಿಂದ ಕೈ ಬಿಟ್ಟು ಹೋಗಿದೆ ಅಂತ ವೋಟಿಂಗ್ ದಿನ ಬಂದು ಕೂಗಾಡೋದಕ್ಕಿಂತ ಇವತ್ತು ಸರಿ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು. ವೋಟರ್ ID ಕೂಡ ಬಹಳಷ್ಟು ಸರ್ಕಾರಿ ಸೇವೆಗಳಿಗೆ ಅದು ಕೂಡ ಒಂದು ಆಧಾರವಾಗಿದೆ. ಹಾಗಾಗಿ ಅವರು ಎಲ್ಲರೂ ಬಂದು ಇಲ್ಲಿ ಪರಿಷ್ಕರಣೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ವಿಡಿಯೋ ಪ್ರೆಸೆಂಟೇಷನ್ ಕೊಡುವಂಥ ವಾಹನ ಮತ್ತು 3 ಆಟೋಗಳು ಇವು ಎಲ್ಲ ಕಡೆ ಹೋಗಿ ಜನಜಾಗೃತಿಯನ್ನು ಮೂಡಿಸ್ತವೆ. ಆ ಅಭಿಯಾನಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಇಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾದಂಥ ದಿನೇಶ್ ಗೌಡ್ರು ಇದ್ದಾರೆ, ನಮ್ಮ ಉಮೇಶ್ ಅಣ್ಣ ಇದ್ದಾರೆ, ಶ್ರೀರಾಮಣ್ಣ ಇದ್ದಾರೆ, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳಾಗಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಿರುವಂಥ ಪ್ರಶಾಂತ್ ಗೌಡ್ರು ಇರ್ಬೋದು, ಸುಬ್ಬಯ್ಯ ಅವರು ಇರ್ಬೋದು, ಹಾಗೆ ನಮ್ಮ ನಜರ್ಬಾದ್ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಸ್ನೇಹಿತರಾದಂಥ ಸತೀಶ್ ಇರ್ಬೋದು, ಹಾಗೆ ನಮ್ಮ ಮೈಸೂರು ಗ್ರಾಹಕರ ಪರಿಷತ್ತಿನಲ್ಲೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂಥ SK ದಿನೇಶ್ ಅವರು, ಶ್ರೀನಿವಾಸ್ ಅವರು, ನಮ್ಮ ಯುವ ನಾಯಕ ಮತ್ತು BJPಯ ಸಹ ವಕ್ತಾರರು ಆಗಿರುವಂಥ ನನ್ನ ಸ್ನೇಹಿತ ಕಿರಣ್ ಗೌಡ ಇರ್ಬೋದು, ನಮ್ಮ ಪಕ್ಷದ ನಾಯಕಿಯರು ಎಲ್ಲರೂ ಕೂಡ ಇಲ್ಲಿ ನಾವು ಬಂದಿದ್ದೀವಿ. ನಾವು ಈ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ವೆಹಿಕಲ್ಗಳು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತವೆ. ಇದು ಭಾನುವಾರದವರೆಗೂ ಕೂಡ ಓಡಾಡುತ್ತೆ. ನೆಕ್ಸ್ಟು ಈ ಒಂದು ಕ್ಯಾಂಪು ಈಗ ಅನೌನ್ಸ್ ಆಗಿರುವಂಥದ್ದು 19 ಮತ್ತು 26ಕ್ಕೆ ಅನೌನ್ಸ್ ಆಗಿತ್ತು. ಅದರ ನಂತರ ಅದೇನಾದ್ರು ಎಕ್ಸ್ಟೆಂಡ್ ಮಾಡ್ತು ಅಂತಂದರೆ ಮತ್ತೆ ನಾವು ಈ ಸೇವೆಯನ್ನು ಮುಂದುವರಿಸ್ತೀವಿ.